ಕನ್ನಡ ಮಾಧ್ಯಮ ಲೋಕಕ್ಕೆ ಇಂದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅದ್ಧೂರಿಯಾಗಿ ಲೋಕಾರ್ಪಣೆಗೊಂಡಿದೆ. ಶಿವಂ ಬ್ರಾಡ್ಕಾಸ್ಟಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಿವಂ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪ, ಸಂಸ್ಥೆಯ ಸಿಇಒಗಳಾದ ಶ್ರೀ ಮುನಿರಾಜು ಎಂ ಅವರ ಒಂದು ಸಮ್ಮುಖದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿ.ಕೆ. ರವಿ ಅವರು ಜನಹಿತಕ್ಕಾಗಿ ಅನ್ನುವಂಥ ಒಂದು ಟ್ಯಾಗ್ ಲೈನ್ ನೊಂದಿಗೆ ಆರ್ ಮ್ಯಾಕ್ಸ್ ನ್ಯೂಸ್, ಆರ್ ಮ್ಯಾಕ್ಸ್ ಮೂವೀಸ್, ಆರ್ ಮ್ಯಾಕ್ಸ್ ಭಕ್ತಿ ಈ 3 ಚಾನೆಲ್ಗಳನ್ನು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು. ಸತ್ಯ, ನಿಷ್ಪಕ್ಷಪಾತ ಹಾಗೂ ಜನಪರ ಸುದ್ದಿಯನ್ನ ಸಮಾಜಕ್ಕೆ ತಲುಪಿಸ್ತಕ್ಕಂಥ ಉದ್ದೇಶದಿಂದ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮವನ್ನ ಪ್ರತಿಬಿಂಬಿಸೋದಕ್ಕೆ, ಆರ್ ಮ್ಯಾಕ್ಸ್ ಭಕ್ತಿ ಮತ್ತು ಕನ್ನಡಿಗರಿಗಾಗಿ ಉತ್ತಮ ಮನರಂಜನೆಯನ್ನ ನೀಡೋದಕ್ಕೆ ಆರ್ ಮ್ಯಾಕ್ಸ್ ಮೂವೀಸ್ ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಾಂಡ ಗುರುಜಿ ಖ್ಯಾತಿಯ ನರೇಂದ್ರ ಬಾಬು ಶರ್ಮಾ, ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಗಂಗೆ, ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಡಾಕ್ಟರ್ ಸಿ ಸೋಮಶೇಖರ್, ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ, ಖ್ಯಾತ ಚಿತ್ರನಟಿ ರೀಶ್ಮಾ ನಾಣಯ್ಯ, ಪ್ರಭು, ಬೆನಕ ಗೋಲ್ಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಭರತ್ ಕುಮಾರ್ ಎಸ್, ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ನೂರಾರು ಮಂದಿ ಗಣ್ಯರು ಭಾಗವಹಿಸಿ ಆರ್ ಮ್ಯಾಕ್ಸ್ ಬಳಗಕ್ಕೆ ಶುಭ ಹಾರೈಸಿದರು. ಆರ್ ಮ್ಯಾಕ್ಸ್ ನ್ಯೂಸ್ ಕಚೇರಿಯ ಸಿಬ್ಬಂದಿಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸೃಷ್ಟಿ ಕಲಾ ತಂಡದಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.
ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಮೂವಿ ಹಾಗೂ ಭಕ್ತಿ 3 ವಾಹಿನಿಗಳನ್ನ ಇದೀಗ ಲೋಕಾರ್ಪಣೆ ಮಾಡುವಂತಹ ಸಮಯ. ಲೋಕಾರ್ಪಣೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ.ಕೆ. ರವಿ ಅವರು ಆನ್ ದ ಕೌಂಟ್ ಆಫ್ 3, 2, 1 ಲಾಂಚ್ ಆಗಿದ್ದಾರೆ. ನಮ್ಮೊಂದಿಗೆ ಬರ್ತಾ ಇರುವಂತಹ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಮೂವಿ ಹಾಗೂ ಭಕ್ತಿ 3 ವಾಹಿನಿಗಳನ್ನ ಇದೀಗ ಲೋಕಾರ್ಪಣೆ ಮಾಡುವಂತಹ ಸಮಯ. ಲೋಕಾರ್ಪಣೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ.ಕೆ. ರವಿ ಅವರು ಆನ್ ದ ಕೌಂಟ್ ಆಫ್ 3, 2, 1 ಲಾಂಚ್ ಆಗಿದ್ದಾರೆ. ಜನಹಿತಕ್ಕಾಗಿ ಅಂತ ನೀವೇನು ನಿಮ್ಮ ಧ್ಯೇಯ ವಾಕ್ಯವನ್ನು ಇಟ್ಟಿದ್ದೀರಿ, ಅದು ಬಹಳ ಸರಿಯಾದಂಥ ಧ್ಯೇಯ ವಾಕ್ಯ. ಎಲ್ಲಿ ತನಕ ನಿಮಗೆ ಜನದ ಹಿತವನ್ನು ಕಾಯ್ತೀರಿ, ನಾವೆಲ್ಲ ಜನ ನಿಮ್ಮ ಚಾನಲ್ನ ಹಿತವನ್ನು ಕಾಯ್ತೇವೆ. ಇದು 100ಕ್ಕೆ 100, ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಅಂತ ನಮ್ಮ ನಂಬಿಕೆ. ಆ ನಿಟ್ಟಿನಲ್ಲಿ ಭಕ್ತಿ ಚಾನಲ್ ಮಾಡಿರ್ತಕ್ಕಂಥದ್ದಂತೂ ನನಗೆ ಭಾಳ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಏನು ಈ ಒಂದು ಪ್ರಯತ್ನಕ್ಕೆ ಶುಭವಾಗಲಿ. ಕನ್ನಡ ನಾಡಿನ ಜನರ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆಗಿರಲಿ. ನೀವು ಕೂಡ ಬರೀ ಸಮಾಜ ನಿಮಗೆ ಏನು ಕೊಡ್ತು ಅನ್ನೋದ್ರ ಜೊತೆಗೆ ತಿರುಗಿಸಿ ಈ ನಾಡಿಗೆ, ಈ ರಾಷ್ಟ್ರಕ್ಕೆ, ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ನಿಮ್ಮ ಕೊಡುಗೆ ಏನು ಅನ್ನುವುದನ್ನು ಕೂಡ ನೀವು ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಒಳ್ಳೆಯ ಯುವ ಸಮುದಾಯವನ್ನು ತಯಾರು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ, ಮನೋರಂಜನೆಯನ್ನು ಕೊಡಿ, ಸುದ್ದಿನೂ ಕೊಡಿ, ದೇವರಿಗೂ ದರ್ಶನ ಮಾಡಿಸಿ, ಒಳ್ಳೆಯ ಯುವ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅಡಿಪಾಯವನ್ನು ಹಾಕಿ ಕನ್ನಡ ಭಾಷೆ, ನುಡಿ, ನಮ್ಮ ಸಾಹಿತ್ಯ, ಇಡೀ ನಮ್ಮ ಕನ್ನಡ ಶ್ರೀ ಡಿ.ಎಸ್. ಶಿವರುದ್ರಪ್ಪನವರನ್ನ ಮೊದಲು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಸಮಸ್ತ ಸಾಮಾಜಿಕ ಹಿತಬಂಧುಗಳೇ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಏನು ಅಂತ ಹೇಳಿದರೆ, ಪ್ರಚಲಿತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬಹುತೇಕ ವಾಹಿನಿಗಳು ಪರಭಾಷಾ ಮೂಲದಿಂದ ಬಂದಿರತಕ್ಕಂಥವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಕನ್ನಡ ಮೂಲದ ಒಂದು ವಾಹಿನಿ ಇವತ್ತು ಪ್ರವೇಶ ಮಾಡ್ತಾ ಇದೆಯಲ್ಲ ಅನ್ನೋದೇ ನಮ್ಮ ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಶಿವರುದ್ರಪ್ಪನವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಮಾಧ್ಯಮ ಲೋಕ ವಿಜ್ಞಾನ ಬೆಳೆದಂತೆ ಅತಿ ಹತ್ತಿರ ಜನತೆಗೆ ಹತ್ತಿರವಾಗ್ತಾ ಇರತಕ್ಕಂಥ ವಾಹಿನಿ. ಬಿಜಾಪುರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಾವಿದ್ದಾಗ ಟಿವಿ ಪ್ರಾರಂಭ ಆದಾಗ ಇಡೀ ಊರಿಗೆ ಒಂದೇ ಟಿವಿ ಇರ್ತಾ ಇತ್ತು ಶಾಲೆಯಲ್ಲಿ. ಅದು ಹೊರಗೆ ಇಟ್ಟರು ಅಂತಂದ್ರೆ ಸಂಜೆ ಆಟದ ಅಂಗಳದಲ್ಲಿ ಜನ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಕ್ರಮೇಣ ಅಂಗಳಕ್ಕೆ ಒಂದಾಗಿದ್ದು ಮನೆಗೆ ಒಂದಾಯಿತು. ಈಗ ಮನೆಗೆ ಒಂದು ಅಷ್ಟೇ ಅಲ್ಲ, ಮನೆಯೊಳಗೆ ರೂಮಿಗೂ ಒಂದೊಂದು ಟಿವಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಜನರಿಗೆ ಇದು ಹತ್ತಿರ ಆಗ್ತಾ ಇರ್ತಕ್ಕಂಥ ಮಾಧ್ಯಮ. ವಿಶೇಷವಾಗಿ ಈಗ ಬಹಳ ಒಳ್ಳೆಯ ವಿಷಯವನ್ನ ಮಾತಾಡ್ತಾ ಡಾಕ್ಟರ್ ಶಿವರುದ್ರಪ್ಪ ಸರ್ ಒಂದು ಮಾತನ್ನ ಹೇಳಿದ್ರು. ಆರ್ ಮ್ಯಾಕ್ಸ್ ಅಂದ್ರೆ ಏನು ಅನ್ನೋ ಒಂದು ವಿಶ್ಲೇಷಣೆಯನ್ನು ಕೊಟ್ಟರು. ಮ್ಯಾಕ್ಸಿಮಮ್ ರೆವಲ್ಯೂಷನ್ ಅಂತ. ಅದರ ತಾವು ಪ್ರಾಯಶಃ ತಾವೆಲ್ಲ ನೋಡಿರ್ತೀರ, ಅದನ್ನ ಏನು ಥೀಮ್ ಇತ್ತು, ಯಾವ ರೀತಿ ಅದೊಂದು ಬಿಟ್ಟನ್ನ ನಮ್ಮ ಮುನ್ರಾಜ್ ಸರ್ ಅದನ್ನ ರೆಡಿ ಮಾಡಿ ಅದನ್ನ ತೋರಿಸಿದ್ರು. ಯಾವ ರೀತಿಯಾಗಿ ಇವರ ಒಂದು ಕಲ್ಪನೆ ಯಾವ ರೀತಿಯಾಗಿದೆ ಈ ಚಾನೆಲ್ದು ಅನ್ನೋದನ್ನ. ಸಮಾಜದ ನಿರ್ಮಾಣ ಅನ್ನೋದು ಇವತ್ತಿಂದ ನಡೀತಾ ಇಲ್ಲ. ಈಗಾಗಲೇ ಬಿ.ಕೆ. ರವಿ ಸಾಯರ್ ಹೇಳಿದಾಗೆ 12ನೇ ಶತಮಾನದಿಂದ ನಡೀತಾನೆ ಇದೆ. 800 ವರ್ಷ 900 ವರ್ಷ ಆದರೂ ಎಲ್ಲಿ ಸಮಾಜ ಆಗಿದೆ? We talk about egalitarian society. You can create an egalitarian society only when there is equality of opportunity. ಎಲ್ಲಿ ಸಿಗ್ತಾ ಇದೆ ಆಪರ್ಚುನಿಟಿ? ಸೊ ಈ ಥರ ಪ್ರಶ್ನೆಗಳನ್ನ ಎತ್ತದ ಯಾರು? ಅದು ಈ ಥರ ಸುದ್ದಿವಾಹಿನಿಗಳು. ಇಟ್ಕೊಂಡು ನಮ್ಮ ಈ ರಾಷ್ಟ್ರದಲ್ಲಿ, ಈ ನಾಡಲ್ಲಿರ್ತಕ್ಕಂಥ ಸಂತರು. ಎಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಕನ್ನಡ ಮಾಧ್ಯಮ ಲೋಕಕ್ಕೆ ಇಂದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಅದ್ಧೂರಿಯಾಗಿ ಲೋಕಾರ್ಪಣೆ ಆಯಿತು. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಾಂಡ ಗುರುಜಿ ಅವರು ಬಂದಿದ್ರು. ಮಲೆಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಬಂದಿದ್ರು. ನಿವೃತ್ತ IAS ಅಧಿಕಾರಿಗಳಾದ ಸೋಮಶೇಖರ್ ಅವರು ಬಂದಿದ್ರು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಅವರು ಈಗಾಗಲೇ ಮಾತನಾಡಿದ್ರು. ಖ್ಯಾತ ಚಿತ್ರನಟಿ ರೀಶ್ಮಾ ನಾಣಯ್ಯ, ಬೆನಕ ಗೋಲ್ಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಭರತ್ ಕುಮಾರ್ ಎಸ್, ಇನ್ನು ಕೊನೆಯದಾಗಿ ಯಲಹಂಕ ಶಾಸಕರಾದ SR ವಿಶ್ವನಾಥ್ ಅವರು ಕೂಡ ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ಇವತ್ತು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವರು ಬಂದು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 1-2 ಮಾತುಗಳನ್ನು ಮಾತನಾಡಿ ಶುಭ ಹಾರೈಸಿದ್ರು.
ಅದರ ಜೊತೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ BK ರವಿ ಅವರು ಜನಹಿತಕ್ಕಾಗಿ ಅನ್ನುವಂಥ ಒಂದು ಟ್ಯಾಗ್ಲೈನ್ ಏನಿದೆ, ಆ ಟ್ಯಾಗ್ಲೈನ್ನೊಂದಿಗೆ ಆರ್ ಮ್ಯಾಕ್ಸ್ ನ್ಯೂಸ್, ಆರ್ ಮ್ಯಾಕ್ಸ್ ಮೂವೀಸ್, ಆರ್ ಮ್ಯಾಕ್ಸ್ ಭಕ್ತಿ ಈ 3 ಚಾನೆಲ್ಗಳನ್ನ ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಿದ್ರು. ಸಾಕಷ್ಟು ಜನ ಆಗಮಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ಇವತ್ತಿನಿಂದ ಪ್ರತಿ ಮನೆಯಲ್ಲೂ ಕೂಡ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನಲ್ ಬರುತ್ತೆ, ಆರ್ ಮ್ಯಾಕ್ಸ್ ಕನ್ನಡ ಭಕ್ತಿ ಚಾನಲ್ ಬರುತ್ತೆ, ಆರ್ ಮ್ಯಾಕ್ಸ್ ಕನ್ನಡ ಮೂವಿ ಕೂಡ ನೋಡಬಹುದು. ಸಾಕಷ್ಟು ಚಾನೆಲ್ಗಳಲ್ಲಿ ಮೂವಿಯನ್ನ ನೋಡ್ಕೊಂಡ್ ಬರ್ತಾ ಇದ್ರಿ. ಇನ್ನು ಮುಂದೆ ಆರ್ ಮ್ಯಾಕ್ಸ್ ಕನ್ನಡ ಏನು ಲೋಕಾರ್ಪಣೆ ಆಯ್ತು ಇವತ್ತಿನಿಂದ, ಪ್ರತಿಯೊಂದು ಕೇಬಲ್ ನೆಟ್ವರ್ಕ್ ಅಲ್ಲೂ ಕೂಡ ನಾವು ಸಿಗ್ತೀವಿ. ಪ್ರತಿಯೊಂದು ಕೇಬಲ್ ನೆಟ್ವರ್ಕ್ ಅಲ್ಲೂ ಕೂಡ ನೀವು ಮೂವಿಗಳನ್ನ ನೋಡಬಹುದು. ಈಗ ಕೇಬಲ್ ನಂಬರ್ಗಳು ಏನೇನು ಇರುತ್ತವೆ ಅನ್ನೋದನ್ನ ಕೂಡ ನಾವು ಹಾಕ್ತೇವೆ. ಅದನ್ನ ನೋಡಿಕೊಂಡು ನೀವು ನಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸುದ್ದಿಗಳನ್ನ ನೋಡಬಹುದು, ಪ್ರತಿಯೊಂದು ಅಪ್ಡೇಟ್ಗಳನ್ನ ನೋಡಬಹುದು. ಜನರ ಹಿತಕ್ಕಾಗಿ ನಾವಿದ್ದೇವೆ. ಎಲ್ಲಿ ಕಷ್ಟ ಇದೆಯೋ, ಎಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೋ ಅಲ್ಲಿ ಆರ್ ಮ್ಯಾಕ್ಸ್ ಇರುತ್ತೆ. ಇಂದು ನಾವು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೇರಿರಲಿಲ್ಲ. ಇಂದು ನಾವು ಮಾಧ್ಯಮ ಲೋಕದ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗೋದಕ್ಕೆ ಸೇರಿದ್ವಿ. ಕಾರ್ಯಕ್ರಮದ ಮಹತ್ವ ಸತ್ಯಕ್ಕೆ ಧ್ವನಿಯೇ ಆಗ್ಬೇಕಾದಂತಹ ಕಾಲದಲ್ಲಿ, ಭಕ್ತಿಗೆ ವೇದಿಕೆ ಬೇಕಾದಂತಹ ಮನಸ್ಸಲ್ಲಿ, ಮನರಂಜನೆಗೂ ಕೂಡ ಮೌಲ್ಯ ಬೇಕಾದಂತಹ ಸಮಾಜದಲ್ಲಿ ಈ 3 ಅಗತ್ಯಗಳ ಉತ್ತರವಾಗಿ ಆರ್ ಮ್ಯಾಕ್ಸ್ ನ್ಯೂಸ್, ಆರ್ ಮ್ಯಾಕ್ಸ್ ಭಕ್ತಿ ಹಾಗೂ ಆರ್ ಮ್ಯಾಕ್ಸ್ ಮೂವಿ ಅನ್ನುವಂಥ 3 ಸ್ಯಾಟಲೈಟ್ ಚಾನೆಲ್ಗಳು ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿದೆ. ಮಾಡುವಲ್ಲಿ ಮಾಧ್ಯಮಗಳ ಪಾತ್ರ ಹೆಚ್ಚಿದೆ. ಎಲ್ಲೂ ಕೂಡ ನಾವೇನಾದ್ರೂ ಮೈ ಮರೆತರೆ ಆರಂಭಿಸ್ತೇವೆ. ಮೂವಿ ಇರುತ್ತೆ, ಕಾಮಿಡಿ ಇರುತ್ತೆ, ಸಂಗೀತವೂ ಇರುತ್ತೆ. ಹೀಗಾಗಿ ಆರ್ ಮ್ಯಾಕ್ಸ್ ಮೂವಿ ವಾಹಿನಿಯು ಸಹ ಆರಂಭ ಆಗ್ತಾ ಇದೆ. ಅಂದರೆ ಒಟ್ಟು 3 ವಾಹಿನಿಗಳ ಕಾರ್ಯಕ್ರಮಗಳನ್ನು ಆರಂಭಿಸಬೇಕಾದ್ರೆ ನಾವು ಯಾವತ್ತೂ ಸಹ ನಾವು ಗುರುಗಳನ್ನ ನಾವು ಚರ್ಚೆ ಮಾಡ್ತೇವೆ. ಯಾಕಂದರೆ ನಮಗೆ ಸಂವಹನ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ನಮಗೆ ಡಾಕ್ಟರ್ BK ರವಿ ಅವರು ಗುರುಗಳಾಗಿದ್ದರು. ಮಹಾಕ್ರಾಂತಿ ಮಾಡಬೇಕು ನಾವು ಅಂತ ಹೇಳಿ ಒಂದು ಚಿಂತನೆ ಒಳಿತು ನಮ್ಮ ತಲೆಗೆ. ಆಗ ಅದಕ್ಕೆ ಆರ್ ಮ್ಯಾಕ್ಸ್ ರೆವಲ್ಯೂಷನ್, ಮ್ಯಾಕ್ಸಿಮಮ್ ರೆವಲ್ಯೂಷನ್ ಅಂತ ಹೇಳಿ ಮಹಾಕ್ರಾಂತಿ ಅಂತ ಹೇಳಿ ಇಡೋಣ, ಆರ್ ಮ್ಯಾಕ್ಸ್ ಅಂತ ಹೆಸರಿಡೋಣ ಅಂತ ಹೇಳಿ ನಾವು ಅದನ್ನ ಆ ಹೆಸರನ್ನು ನಾವು ಫೈನಲ್ ಮಾಡಿದ್ವಿ. ಆ ಫೈನಲ್ ಮಾಡಿದ ನಂತರ